ಫ್ರೆಂಡ್ಸ್, ನೀವು ನೋಡ್ತಿದ್ದೀರಾ ಇನ್ಫೋ ಯುವರ್ ಕನ್ನಡ ಚಾನಲ್. ಇವತ್ತು 16,000 ಒಳಗಡೆ ಸಿಗುವಂಥ ಒಳ್ಳೆಯ ಮೊಬೈಲ್ ಸ್ಯಾಮ್ಸಂಗ್ ಗ್ಯಾಲಕ್ಸಿ F14 5G ಮೊಬೈಲ್ ಬಗ್ಗೆ ತಿಳ್ಕೊಳ್ಳೋಣ. ಇದರ ಪ್ರೊಸೆಸರ್ ಬಂದ್ಬಿಟ್ಟು ಎಕ್ಸ್ನೋಸ್ 1330 ಪ್ರೊಸೆಸರ್ ಬರ್ತಾಯಿದೆ ಸ್ಯಾಮ್ಸಂಗ್ ಕಡೆಯಿಂದ. ಇದೊಂದು 5 ನ್ಯಾನೋಮೀಟರ್ ಟೆಕ್ನಾಲಜಿ ಹೊಂದಿರುವಂಥ ಪ್ರೊಸೆಸರ್. ಇದೊಂದು ತುಂಬ ಒಳ್ಳೆಯ ವಿಚಾರ. ಹಾಗೂ ಈ ಪ್ರೊಸೆಸರ್ನ ಪ್ರೈಮರಿ ಕ್ಲಾಕ್ ಸ್ಪೀಡ್ ಬಂದ್ಬಿಟ್ಟು 2.4 GHz ಆಗಿರುತ್ತೆ. ಹಾಗೂ ಸೆಕೆಂಡ್ರಿ ಕ್ಲಾಕ್ ಸ್ಪೀಡ್ ಬಂದ್ಬಿಟ್ಟು 2 GHz ಆಗಿರುತ್ತೆ. ಇದರಲ್ಲಿ ಬರ್ತಾ ಇರೋಂಥ OS 13 ಬೇಸ್ ಮೇಲೆ ರನ್ ಆಗ್ತಾರೆ ಅಂತ ಒಂದು ಮೊಬೈಲ್ ಇದು. ಇನ್ನು ಇದರ GPU ನೋಡೋದಾದರೆ ಆರ್ಮ್ ಮಾಲಿ G80 MP2 ಅನ್ನೋ GPU ಬರ್ತಾಯಿದೆ ಇದರಲ್ಲಿ. ಇನ್ನು ಡಿಸ್ಪ್ಲೇ ವಿಚಾರಕ್ಕೆ ಬರೋದಾದರೆ 6.6 ಫುಲ್ HD ಪ್ಲಸ್ LCD ಡಿಸ್ಪ್ಲೇ ಇರುತ್ತೆ. ಇದು ಆಮ್ಲೋಡ್ ಕೊಟ್ಟಿದ್ದರೆ ತುಂಬ ಒಳ್ಳೆಯ ವಿಚಾರ ಆಗೋದು. ಆದರೆ ಇದರಲ್ಲಿ LCD ಕೊಡ್ತಾ ಇದ್ದಾರೆ, ಇದೊಂದು ಬ್ಯಾಡ್ ನ್ಯೂಸ್. ಹಾಗೂ ಇದರ ರೆಜುಲೇಷನ್ಸ್ ಪಿಕ್ಸಲ್ಸ್ ನೋಡೋದಾದರೆ 2408 × 1080p ರೆಜುಲೇಷನ್ಸ್ ಪಿಕ್ಸಲ್ ಆಗಿರುತ್ತೆ. ಇನ್ನು ಇದರ ಕ್ಯಾಮ್ರಾದ ಬಗ್ಗೆ ಮಾತಾಡೋದಾದರೆ ಪ್ರೈಮರಿ ಕ್ಯಾಮ್ರಾ ಬಂದ್ಬಿಟ್ಟು 50+2 MP ಆಗಿರುತ್ತೆ. ಇದರ ವಿಡಿಯೋ ಕೆಪಾಸಿಟಿ ಬಂದ್ಬಿಟ್ಟು ಫುಲ್ HDನಲ್ಲಿ 30 FPS ಶೂಟ್ ಮಾಡ್ಬೋದಾಗಿರುತ್ತೆ. 920 × 1080p ರೆಜುಲೇಷನ್ನಲ್ಲಿ ಶೂಟ್ ಮಾಡ್ಬೋದು. ಹಾಗೂ ಸೆಕೆಂಡ್ರಿ ಕ್ಯಾಮ್ರಾ 13 MP ಇದು ಕೂಡ 1920 × 1080p 30 FPS ಶೂಟ್ ಮಾಡ್ಬೋದಾದಂಥ ಕ್ಯಾಮ್ರಾ. ಇನ್ನು ಇದರ ಬ್ಯಾಟ್ರಿ ವಿಚಾರಕ್ಕೆ ಬರೋದಾದರೆ 6000 mAh ಬ್ಯಾಟರಿ ಇರುತ್ತೆ. ಇದೊಂದು ತುಂಬ ಒಳ್ಳೆಯ ವಿಚಾರ. ಇದು 2 ಡೇಸ್ ಆರಾಮಾಗಿ ಯೂಸ್ ಮಾಡ್ಬೋದು. ಹಾಗೂ ಇದರಲ್ಲಿ ಲಿಥಿಯಂ ಲಿಯಾನ್ ಬ್ಯಾಟ್ರಿ ಬರ್ತಾಯಿದೆ. ಇನ್ನು ಅದರ್ಸ್ ಫ್ಯೂಚರ್ಸ್ ನೋಡೋದಾದರೆ ಬ್ಲೂಟೂತ್ ವರ್ಷನ್ 5.2, ಆಡಿಯೋ ಜಾಕ್ 3.5 mm, GPS, ಫಿಂಗರ್ ಪ್ರಿಂಟ್, ಫೇಸ್ ಅನ್ಲಾಕ್, ಇನ್ನು ಈ ಥರ ಫ್ಯೂಚರ್ಸ್ ಲೋಡೆಡ್ ಆಗಿ ಬರ್ತಾಯಿದೆ ಇದರಲ್ಲಿ. ಇನ್ನು ಇದೇ ಥರದ ವೀಡಿಯೋಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವಾಚಿಂಗ್.